ಚಿತ್ರದ ಪ್ರಮೋಷನ್ ಪೋಸ್ಟರ್ ಇವತ್ತು ಲಾಂಚ್ ಆಯಿತು. ನಮ್ಮ ಮಿತ್ರ ಅಣ್ಣ ಬಂದಿದ್ದಾರೆ, ನಮ್ಮ ಷಣ್ಮುಗಂ ಸರ್ ಬಂದಿದ್ದಾರೆ ಆರ್ಟ್ಲಿ, ಹಾಗೆ ನಮ್ಮ ಭಾಗ್ಯಶ್ರೀ ಮೇಡಮ್ ಬಂದಿದ್ದಾರೆ, ಅವರು ಒಂದು ಪ್ರಮುಖ ಪಾತ್ರದಲ್ಲಿ ಒಂದು ಅಭಿನಯಿಸಿದ್ದಾರೆ. ಹಾಗೆ ನಮ್ಮ ಸಂಗೀತ ಮೇಡಮ್ ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರಯ್ಯ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಒಂದು ಅಭಿನಯಿಸಿದ್ದಾರೆ. ಹಾಗೆ ನಮ್ಮ ನಿರ್ಮಾಪಕರು ಶ್ರುತಿ ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನನ್ನ ಅವರ ಒಂದು 10 ವರ್ಷದ ಒಂದು ರಿಲೇಷನ್ಶಿಪ್ಪು, ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಥರ ಇದ್ದೀವಿ. ಅವರ ಒಂದು ಹಸ್ಬೆಂಡು ನಾವು ತುಂಬ ಕ್ಲೋಸು. ಯಾಕಂದರೆ ಒಂದು ಕಷ್ಟದಲ್ಲಿ ಬೆಳೆದಂಥವ್ರು ಇವತ್ತು ನಾವು ಒಂದು ಈ ಸ್ಥಾನದಲ್ಲಿ ಇದ್ದೀವಿ ಅಂತಂದರೆ ನಮ್ಮ ಒಳ್ಳೆತನ ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ಚಿತ್ರದಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ತಿಕ್ಲರಾಮ ಅಂದರೆ ಒಂದು ಕಾಮಿಡಿಯಾಗಿ, ಸರ್ ಹೇಳ್ದಂಗೆ ಕಾಮಿಡಿ ಅನ್ನಿಸ್ಬೋದು, ಬಟ್ ಅವನು ಏನಕ್ಕೆ ತಿಕ್ಲಾಗ್ತಾನೆ ಅನ್ನೋದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ರಾಜ್ವೀರ್ ಅವರ ಈ ಒಂದು ಕಥೆನೂ ಅವ್ರದೇ, ರಾಜ್ವೀರ್ ಅವರೇ ಈ ಕಥೆನ ಇದು ಮಾಡಿ ತುಂಬ ದಿನಗಳಿಂದ ಒಂದು ಅವರೇ ಮನೇಲೇ ಹೋಮ್ವರ್ಕ್ ಮಾಡಿ ಪ್ರತಿಯೊಂದನ್ನು ನನಗೆ ಕಳಿಸ್ತಾ ಇದ್ರು. ಒಂದು ಸೀನ್ ಪೇಪರ್ ಇರ್ಬೋದು, ನೋಡಿ ಇದೊಂದು ಸೀನ್ ಮಾಡಿದ್ದೀನಿ ಅಂತೇಳಿ. ಅದಾದ್ಮೇಲೆ ಎಲ್ಲ ಕಂಪ್ಲೀಟ್ ಕಥೆ ಎಲ್ಲ ಅವರೇ ಮಾಡಿದ್ದಾರೆ. ಇದರ ಚಿತ್ರಕಥೆ ನಿರ್ದೇಶನದ ಜವಾಬ್ದಾರಿ ನಂದಿದೆ. ಈ ಚಿತ್ರಕ್ಕೆ ಕೊರಿಯೋಗ್ರಾಫರ್ ಆಗಿ ಜಗ್ಗು ಮಾಸ್ಟರ್ ಇದ್ದಾರೆ. ಹಾಗೆ ಇದರ ಬೆನ್ನೆಲುಬಾಗಿ ನಮಗೆ ವಿನು ಮನಸ್ಸು ಬ್ಯಾಕ್ಗ್ರೌಂಡ್ ಸ್ಕ್ವೇರ್ ಇರ್ಬೋದು, ಪ್ರತಿಯೊಂದನ್ನು ನಮಗೆ ಬೆನ್ನೆಲುಬಾಗಿ ವಿನು ಮನಸ್ಸು ಅವರಿದ್ದಾರೆ. ಆಮೇಲೆ ಈ ಚಿತ್ರದ ಛಾಯಾಗ್ರಾಹಕರು ನಮ್ಮ ರಾಜ್ ಕಡೂರ್ ಇದ್ದಾರೆ. ಹಾಗೆ ನಮ್ಮ ನಾಗರಾಜ್ ಮೂರ್ತಿ ಅವರಿದ್ದಾರೆ. ಈ ಸಿನಿಮಾಗೆ 2 ಕ್ಯಾಮ್ರಾ ಅಳವಡಿಸ್ತಾ ಇದೀವಿ. ಯಾಕೆಂದ್ರೆ ಇದು ಒಂದು ಕಂಪ್ಲೀಟ್ ಒಂದು ಇಂಟರ್ವೆಲ್ ವರ್ಕು ನೀವು ಒಂದು ಹಳ್ಳಿ ವಾತಾವರಣ, ಒಂದು ಆ ಸೊಗಡು ನೋಡ್ತೀರಾ. ಅದಾದ್ಮೇಲೆ ಕಂಪ್ಲೀಟ್ ಒಂದು ಬೇರೆ ಲೋಕಕ್ಕೆ ಹೋಗುತ್ತೆ ಸಿನಿಮಾ. ಕಂಪ್ಲೀಟ್ ಇದ್ರ ಒಂದು AI ತಂತ್ರಜ್ಞಾನ ಬಳಸ್ಕೊಂಡು ಮಾಡತಕ್ಕಂಥ ಒಂದು ತುಂಬಾ ರಿಸ್ಕ್ ಇರೋಂಥ ಚಿತ್ರ. ಇದು ಒಂದು ಜವಾಬ್ದಾರಿಯುತವಾಗಿ ಮಾಡೋಂಥ ಚಿತ್ರನ ರಾಜ್ವೀರ್ ಅವರು ನಮಗೆ ವಹಿಸಿದ್ದಾರೆ. ಇದನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದೀವಿ. ಇದರಲ್ಲಿ ಮಿತ್ರ ಸರ್ ಒಂದು ವಿಶೇಷವಾದ ಒಂದು ಪಾತ್ರದಲ್ಲಿ ಅಭಿನಯಿಸ್ತಾರೆ. ಮುಂದಿನ ದಿನಗಳಲ್ಲಿ ಟೀಸರ್ ಬಿಡುಗಡೆ ಟೈಮಲ್ಲಿ ನಾವು ಪ್ರಸ್ತಾಪ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಶುಭ ಕೋರೋದಕ್ಕೆ ಎಲ್ರಿಗೂ, ನನಗೆ ನಮ್ಮ ಕಿರಾಳ್ ವಿಜಿ ಬಂದಿದ್ದಾರೆ, ಆಮೇಲೆ ಗೊಬ್ಬರಗಾಲ ಇದ್ದಾರೆ, ಮಂಡ್ಯ ಸಿದ್ದು ಇದ್ದಾರೆ, ಆಮೇಲೆ ಜಿಜಿ ಇದ್ದಾರೆ, ಪವಿತ್ರ ಇದ್ದಾರೆ, ನಮ್ಮ ಪ್ರಿಯಾ ತರುಣ್ ಮೇಡಮ್ ಇದ್ದಾರೆ, ತುಂಬಾ ಜನ ಅನೇಕ ಕಲಾವಿದರು. ಆಮೇಲೆ ನಮ್ಮ ಒಂದು ನಿರ್ದೇಶನದ ತಂಡ ಗಿರೀಶ್ ಸಾಕಿ ಇರ್ಬೋದು, ಶೃಂಗೇರಿ ಸಚಿನ್, ನಮ್ಮ ಸಿದ್ದು ಇರ್ಬೋದು, ತುಂಬಾ ಒಂದು ಟೀಮ್ ಚೆನ್ನಾಗಿ ಇವಾಗ ಒಂದು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಖಂಡಿತವಾಗಿಯೂ ಈ ಒಂದು ಚಿತ್ರದಲ್ಲಿ ಸ್ಟಂಟ್ ಬಂದು ನಮ್ಮ ಅಲ್ಟಿಮೇಟ್ ಶಿವು ಅಂತೇಳಿ ತುಂಬಾ ಜನ ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದಾರೆ. ಎಲ್ಲರ ಹೆಸರು ಈಗ ಪ್ರಸ್ತಾಪ ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಟೀಸರ್ ಅಲ್ಲಿ ಪ್ರಸ್ತಾಪ ಮಾಡ್ತೀವಿ. ಅದ್ಭುತವಾದಂಥ ಒಂದು ಸಾಂಗ್ಗಳಿದೆ ಇದರಲ್ಲಿ. ನಮ್ಮದೇ ಆದಂಥ ಒಂದು ಸಂಸ್ಥೆಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಈಗಾಗಲೇ ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಚಿತ್ರದ 2 ಹಾಡುಗಳು A2 ಮ್ಯೂಸಿಕಲ್ಲಿ ಬಿಡುಗಡೆ ಆಗಿದೆ. ನೋಡಿ, ಈಗ ನಮ್ಮದೇ ಒಂದು ಸಂಸ್ಥೆ ಮಾಡ್ಕೊಂಡು ಈಗೆಲ್ಲ ನಮ್ಮದೇ ಸಾಂಗ್ಗಳೆಲ್ಲ ನಮ್ದಲ್ಲೇ ಬಿಡಬೇಕನ್ನೋ ಒಂದು ಉದ್ದೇಶ ಮಾಡ್ಕೊಂಡಿದ್ದೀವಿ. ಚಿತ್ರ ತುಂಬಾ ಅದ್ಭುತವಾದಂತಹ ಸಿನಿಮಾ. ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಅವರು 1 ವರ್ಷದಿಂದ ಕತೆ ಮಾಡಿದ್ದಾರೆ. ಈ ಕತೆನ 1 ವರ್ಷ ತಗೊಂಡಿದ್ದಾರೆ ಅವರು ಕತೆ ಮಾಡಲಿಕ್ಕೆ. ನಮ್ಮ ರಾಜ್ವೀರ್ ಅವರು ನನಗೆ ಅವರು ಸಿನಿಮಾ ಸ್ಟಾರ್ಟ್ ಮಾಡಿದಾಗೆ ಹೇಳಿದ್ರು, ನಾನೊಂದು ಒಳ್ಳೆ ಕತೆ ಕೊಡ್ತೀನಿ ನಿಮಗೆ, ಅದು ನೀವೇ ಡೈರೆಕ್ಷನ್ ಮಾಡ್ಬೇಕಂತೇಳಿ. ಥ್ಯಾಂಕ್ಸ್ ಸರ್, ಇಂಥ ಒಂದು ಒಳ್ಳೆ ಕತೆ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮಂಜು ಕವಿ ಅವರು ಮತ್ತೆ ಅವ್ರ ತಂಡದವರು ನಾನು ಮೀಟ್ ಮಾಡಿದಾಗ ನನಗೆ ಗೊತ್ತಾಯ್ತು, ಅವರಲ್ಲಿ ಒಂದು ನಿಜವಾಗ್ಲೂ ಒಂದು ಸಂಪೂರ್ಣವಾದ ಕಲಾವಿದರು ಮಂಜು ಕವಿ ಅವರು. ಯಾಕೆಂದ್ರೆ ಅವರು ಸಾಹಿತ್ಯ ಬರೆಯೋದಷ್ಟೇ ಅಲ್ಲದೆ, ಹಾಡೋದಷ್ಟೇ ಅಲ್ಲದೆ, ನಿರ್ದೇಶನ ಮಾಡೋದಷ್ಟೇ ಅಲ್ಲದೆ, ಪ್ರತಿಯೊಂದರಲ್ಲೂ ಒಂದು ಸಾಹಿತ್ಯದ ಒಲವು. ನಮಗೆ ಚಿತ್ರರಂಗನ ಬೆಳೆಸಬೇಕು, ಒಂದು ಉತ್ತಮ ಚಿತ್ರರಂಗ ಬರಬೇಕು ಅಂದರೆ ಅದು ಯಾರಿಂದ ಸಾಧ್ಯ ಅಂದರೆ ಈ ಕ್ರಿಯಾಶೀಲತೆಯು ಸಂಪೂರ್ಣವಾದ ಕಲಾವಿದರಿಂದ ಸಾಧ್ಯ. ಸೊ ನನಗೆ ಈ ಒಂದು ಚಿತ್ರತಂಡದ ಮೇಲೆ ಭರವಸೆ ಖಂಡಿತ ಇದೆ. ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನಮಗೆ. ಸಿನಿಮಾ ಹೌದು ವ್ಯಾಪಾರದ ರಂಗ, ಆದರೆ ಜನರ ಮೇಲೆ ದೊಡ್ಡ ಪ್ರಮಾಣದ ಪರಿಣಾಮ ಬೀರೋ ಸಾಧ್ಯತೆಗಳಿದೆ. ಸೊ ಆ ರೀತಿ ನಮ್ಮ ತಿಕ್ಲರಾಮ ಅನ್ನೋದು ಒಂದು ಹಾಸ್ಯಾಸ್ಪದ ಸಿನಿಮಾ ಅಂತ ಅನ್ಸಿದ್ರು ಕೂಡ ಅದರಲ್ಲಿ ಒಂದು ಉತ್ತಮವಾದ ಸಮಾಜದ ಸಂದೇಶ ಇದೆ. ಮತ್ತೆ ಅದು ಕೂಡ ಅದರಲ್ಲಿ ಒಂದು ಕುಟುಂಬದ ವಿಚಾರನೂ ಅವ್ರು ಹೇಳ್ತಾರೆ. ಅದೊಂದು ಭಾವನಾತ್ಮಕವಾದ ವಿಚಾರಗಳು ಬರ್ತವೆ. ಇದೆಲ್ಲ ಜನರಿಗೆ ಮನಸ್ಸು ಮುಟ್ಲಿ, ಮತ್ತೆ ಸಿನಿಮಾ ಯಶಸ್ವಿ ಆಗಲಿ. ಹಾಗೆ ಈ ಒಂದು ಚಿತ್ರತಂಡ ಒಂದು ಮಹಿಳಾ ನಿರ್ಮಾಪಕರು ಬಂದು ಮತ್ತೆ ಹೊಸ ಒಂದು ರೀತಿಯ ಪ್ರಯತ್ನ ಆಗ್ತಾ ಇದೆ. ಇದಕ್ಕೆ ಒಳ್ಳೇದಾಗ್ಲಿ. ಇಂಥ ಹೊಸ ತಂಡದವರು ಒಳ್ಳೆ ಕ್ರಿಯಾಶೀಲತೆಯಿಂದ ಬಂದು ಚಿತ್ರರಂಗನ ಬೆಳೆಸಲಿ ಅಂತ ನಾನು ಹಾರೈಸಕ್ಕೆ ಇಷ್ಟ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ. ಇವತ್ತು ತಿಕ್ಲರಾಮ ಅನ್ನೋ ಸಿನಿಮಾದ ಟೈಟಲ್ ಲಾಂಚ್ ನಡೀತಾ ಇದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ನಿರ್ಮಾಪಕರಿಗೆ, ನಿರ್ದೇಶಕರಾದ ಮಂಜು ಕವಿ ಸರ್ಗೆ ಹಾಗೂ ಡಾಕ್ಟರ್ ರಾಜ್ವೀರ್ ಸರ್ಗೆ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ.
ಪ್ರಾಣಿಗಳು ಎಲ್ಲ ತೋರಿಸಿದ್ರು. ನಾನು ಅಂದ್ಕೊಳ್ತಾ ಇದ್ದೆ ಏನು ಫಾರೆಸ್ಟ್ ಥೀಮಲ್ಲಿ ಇರ್ಬೋದಾ ಅಂತ. ಸೆಕೆಂಡ್ ಹಾಫಲ್ಲಿ ಒಂದಷ್ಟು ಬರುತ್ತೆ ಅಂತ ಡೈರೆಕ್ಟರ್ ಸರ್ ಹೇಳಿದ್ರು. ಅದ್ರ ಬಗ್ಗೆ ನನಗೆ ತುಂಬ ಕುತೂಹಲ ಇದೆ. ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ, ಆದಷ್ಟು ಬೇಗ ನಾವು ಈ ಸಿನಿಮಾನ ಪರದೆ ಮೇಲೆ ನೋಡೋ ಥರ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಷಣ್ಮುಗ ಸರ್. ಉಪಕರಣ ಪತ್ರಿಕಾ ಓದಿದ್ದವರು ನೋಡೋದೇ ಒಂಥರ ಖುಷಿ, ಅದೇ ಒಂಥರ ಸಂಕ್ರಾಂತಿ, ಅದೇ ಸಂಭ್ರಮ ನಮಗೆ. ನಾನು ಸೈಲೆಂಟ್ ಆಗಿದ್ರೆ ರಾಮ, ಕೋಟ್ಲಿ ಹಿಡ್ಕೊಂಡ್ರೆ ತಿಕ್ಲು ರಾಮ ಅಂತ ಸಿನಿಮಾ. ಕೋಟ್ಲಿ ಹಿಡ್ಕೊಂಡಿದ್ದಾರೆ ಕೈಯಲ್ಲಿ, ಕೋಟ್ಲಿ ಹಿಡ್ಕೊಂಡು ಕಾಡು ಕಡಿತಾರೋ, ಸಮಾಜದಲ್ಲಿರುವಂತಹ ನ್ಯೂನತೆಗಳನ್ನು ಕಡಿತಾರೆ ಅನ್ನೋದೇ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ ನಾನು. ನಮಗೆ ಕನ್ನಡ ಚಿತ್ರರಂಗಕ್ಕೆ ಕೊರತೆ ಇರೋದು ಕತೆ ಮತ್ತು ಪ್ರಾಮಾಣಿಕತೆ. ಕತೆ ಇವರು ಡಾಕ್ಟರ್ ರಾಜೀವ್ ಅವರು ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಮಂಜು ಕವಿಯವರು ಕೆಲಸ ಮಾಡ್ತಾ ಇರೋ ನಂಬಿಕೆ ನನಗಿದೆ. ಅವ್ರ ಜೊತೆ ಸಾಕಷ್ಟು ಕೆಲಸಗಳು ನಾನು ಮಾಡಿದ್ದೀನಿ. ಟೆಂಪರ್ ಅನ್ನೋ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಮಾಡಿದೆ. ಸಿನಿಮಾನ ದಡ ಸೇರಿಸೋದ್ರಲ್ಲಿ, ನಿರ್ಮಾಪಕರ ಜೊತೆ ಕೊನೆ ಮೂಮೆಂಟ್ವರೆಗೂ ನಿಂತ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ನಮ್ಮ ಮಂಜು ಕವಿಗಳು. ಸಾಧಾರಣ ನಿರ್ದೇಶಕರು ಸಿನಿಮಾ ತಕ್ಷಣ ನಿರ್ಮಾಪಕರುಂಟು ಅವರ ಅಣಿಬರ ಹುಟ್ಟು ಹೋಗ್ತಾರೆ, ಅವ್ರಿಗೆ ಮತ್ತೊಂದು ಹುಡ್ಕೊಂಡು ಹೋಗ್ತಾರೆ. ಆಗಲ್ಲ. ಅವರು ರಿಲೇಶನ್ಶಿಪ್ ಅನ್ನ ಬಹಳ ಪ್ರೀತಿಯಿಂದ ಮೇಂಟೈನ್ ಮಾಡ್ತಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ನಮ್ಮ ಮಂಜು ಕವಿಗಳಿಗೆ ಗೊತ್ತಿಲ್ಲದ್ರ ಕೆಲಸ ಇಲ್ಲ ಅಂತ. ಅವರು ಈ ಕಡೆ ಈಗ ಕವಿಗಳು ಹೌದು, ಗಾಯಕರು ಹೌದು, ನಿರ್ದೇಶಕರು ಹೌದು. ಅವರಿಗೆ ಆಶು ಕವಿಗಳವರು ಇಮಿಡಿಯೇಟ್ ಆಗಿ ಒಂದು ಹಾಡು ಬರೀರಿ ಅಂತ ಹೇಳಿದ್ರೆ 5 ನಿಮಿಷ ಮಾತ್ರದಲ್ಲಿ, ಕ್ಷಣ ಮಾತ್ರದಲ್ಲಿ ಹಾಡು ಬರೆಯುವಂಥ ಶಕ್ತಿ ದೇವರು ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಕಲಾವಿದರನ್ನ ಹಾಕೊಂಡಿದ್ದಾರೆ. ಪ್ರಾಮಾಣಿಕವಾಗಿ 1 ವರ್ಷ ಕಷ್ಟಪಟ್ಟು ಒಂದು ಪರಿಸರದ ಕತೆ, ಸಮಾಜದ ಕತೆ, ಸಮಾಜಮುಖಿಯಾಗಿರುವಂಥ ಒಂದು ಕಥೆಯನ್ನ ಡಾಕ್ಟರ್ ರಾಜೀವ್ ಅವರು ಮಾಡಿದ್ದಾರೆ. ಒಳ್ಳೇದಾಗ್ಲಿ. ಆಮೇಲೆ ಒಬ್ಬ ನಿರ್ಮಾಪಕನಾಗಿ, ಕನ್ನಡ ಪ್ರೇಕ್ಷಕನಾಗಿ ಶ್ರುತಿಯವರಿಗೆ ಮತ್ತು ಕೋಮಲ್ ಅವರಿಗೆ ನಾನು ನಿರ್ಮಾಪಕರಾಗಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಬ್ಯಾನರ್ಲಿ ಬರಲಿ, ನಮಗೆಲ್ಲರಿಗೂ ಕೈ ತುಂಬ ಕೆಲಸ ಕೊಡಿ, ಕಾಸು ಕೊಡಿ ಅಂತ ಕೇಳ್ತೀನಿ. ಬಹಳ ಖುಷಿ ಅನ್ನಿಸ್ತಾ ಇದೆ. ಹೊಸ ವರ್ಷದಲ್ಲಿ ಹೊಸ ಸಂಭ್ರಮ. ತಿಕ್ಲು ರಾಮ. ಮಂಜು ಕವಿಯವರು ನನಗೋಸ್ಕರ ಒಂದು ಒಳ್ಳೆ ಕತೆ ಮಾಡಿದ್ದಾರೆ. ವಾರಕ್ಕೊಂದ್ಸಲ ಏನಾದ್ರು ನನಗೋಸ್ಕರ ಹೇಳ್ತಾರೆ. ಬಹಳ ಮಿತ್ರಾವತಾರ ಅಂತ ಹೇಳ್ಬಿಟ್ಟು ಒಂದು ಪೊಲಿಟಿಕಲ್ ಸಟೈರ್ ಈ ಗೆಟಪ್ ಅಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಅದ್ಭುತವಾದ ಕತೆ. ಸ್ವಲ್ಪ ಜಾಸ್ತಿ ಬಜೆಟ್ ಕೇಳ್ತಾ ಇದೆ. ಹಾಗಾಗಿ ಇನ್ನೊಬ್ಬರು ನಿರ್ಮಾಪಕರನ್ನ ಹುಡುಕ್ತಾ ಇದ್ದೀವಿ. ಸಿಕ್ಕಿದ್ರೆ ಇನ್ನೊಂದು ಒಳ್ಳೆ ಬತ್ತಳಿಕೆಯಲ್ಲಿ ನನಗಂತೂ ವೈಯಕ್ತಿಕವಾಗಿ ತುಂಬಾ ಇಷ್ಟ ಆಗಿರುವಂತ ಒಂದು ಪಾತ್ರ, ಒಂದು ಒಳ್ಳೆ ಕತೆ, ಒಂದು ಪೊಲಿಟಿಕಲ್ ಸಟೈರ್, ಮಿತ್ರಾವತಾರ. ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ. ಮಂಜು ಕವಿಯವರು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇಡೀ ತಂಡಕ್ಕೆ ಶುಭವನ್ನು ಕೊಡ್ತಾ ಇದ್ದೀನಿ. ನಾನು ಚೇತನ್ ಸರ್ ಅಭಿಮಾನಿ. ನಾನು ಯಾಕೆಂದ್ರೆ ನಟರಾಗಿ ಒಂದ್ ಕಡೆ ಆದ್ರೆ ಅವರ ವಿಚಾರಧಾರೆಗಳು ನನ್ನ ವಿಚಾರಧಾರೆಗಳು ಸ್ವಲ್ಪ ಹತ್ರ ಇದೆ. ಹಾಗಾಗಿ ಬಹಳಷ್ಟು ಇಷ್ಟ ನನಗೆ. ಅವರು ಯಾರು ಏನು ಹೇಳಿದ್ರು, ಅವ್ರಿಗೆ ಏನು ಸಾರಾಸಗಟ್ಟಾಕಿ ಸಮಾಜಕ್ಕೆ ವಿರುದ್ಧವಾಗಿ ಏನಾದ್ರು ನಡೆದ್ರೆ ಅವರು ಅದನ್ನ ಹೇಳುವಂತ ರೀತಿ, ಅವರು ಪ್ರೊಟೆಸ್ಟ್ ಮಾಡುವಂತ ರೀತಿ ಅದ್ಭುತ. ಈ ರೀತಿ ವಾಕ್ ಸ್ವಾತಂತ್ರ್ಯವನ್ನ ಕರೆಕ್ಟಾಗಿ ಬಳಸ್ಕೊಳ್ಳುವಂತ ಒಬ್ಬ ನಟ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೀನಿ, ಬಹಳ ಖುಷಿ ಪಡ್ತೀನಿ. ಸರ್, ನಂಬಲ್ಲಿ ರಿಕ್ವೆಸ್ಟ್ ಇದೆ, ಆಗ ರಿಕ್ವೆಸ್ಟ್ ಮಾಡಿದೆ, ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ನಿಮ್ಮ ಸಿದ್ಧಾಂತಗಳ ಒಳಗೊಂಡಿರುವಂತ ಒಂದು ಅದ್ಭುತವಾದ ಚಿತ್ರ ಕೋಟಿ ವೆಚ್ಚದಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾ 23ಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ತಾವು ಅದನ್ನು ನೋಡಿ ವಿಮರ್ಶೆ ಮಾಡಬೇಕು ಅಂದ್ರೆ ನನ್ನ ಒಂದು ಮನವಿ. ತಾವು ನೋಡ್ಬೇಕು. ಇಡೀ ತಂಡ ನಮ್ಮ ಕನ್ನಡ ಸಿನಿಮಾ ಎಲ್ಲವನ್ನೂ ನೋಡಿ, ವಿಶೇಷವಾಗಿ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಿ, ಕರಾವಳಿ ಸಿನಿಮಾ ನೋಡಿ. ನನ್ನ ಒಂದು ಸೆಕೆಂಡ್ ಇನ್ನಿಂಗ್ಸ್ ಈ ಗೆಟಪ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸಾರಿ, ಮಿತ್ರರ ಬಗ್ಗೆ ನಾನು ಹೇಳಲೇಬೇಕು. ಈ ನನ್ನ ಕತೆಗೆ ಪರಿಸರ ರಾಮ ಅಂತ ಫಸ್ಟ್ ಒಂದು ಹೆಸರಿಟ್ಟಿದ್ವಿ. ಬಟ್ ಅವರ ಹಿಸ್ಟ್ರಿ ತಗೊಂಡಾಗ ಇಲ್ಲ, ಅವರು ತಿಕ್ಲ ಅಂತ ಅಂದ್ಬಿಟ್ಟು ಇದ್ದು ಏನಿರ್ತಾರೆ, ಆಮೇಲೆ ಪ್ರಬುದ್ಧರಾಗ್ತಾರೆ. ಅವರು ಇಡೀ ಒಂದು ದೇಶಕ್ಕೆ ಮಾದರಿ ಆಗ್ತಾರೆ. ಆ ಒಂದು ಹಿನ್ನೆಲೆಯಿಂದ ಈ ಹೆಸರನ್ನ ನಾವು ತಗೊಂಡ್ವಿ ಮೇಡಮ್. ಅದು ತಿಕ್ಲ ರಾಮ ಅಂತಂದ್ರೆ ಜನ ಅಷ್ಟು ಫಸ್ಟ್ ಅವನ್ನ ತಿಕ್ಲ ಅಂತಾರೆ. ಎಷ್ಟು ಪ್ರಬುದ್ಧನಾಗ್ತಾರೆ ಅಂದ್ರೆ ಕಡೆಗೆ ಮುಖ್ಯಮಂತ್ರಿಗಳನ್ನ ಇವರಿಗೆ ಪ್ರಶಸ್ತಿನ ಡಿಕ್ಲೇರ್ ಮಾಡಬೇಕು. ಆ ಒಂದು ಕತೆ ಇದರಲ್ಲಿದೆ. ಪರಿಸರದ ಬಗ್ಗೆ ಇವತ್ತು ನಾವು ಸಾಮಾಜಿಕ ಕಳಿಕಾಳಿ ಹೆಂಗೆ ಅಂದ್ರೆ, ಈ ಒಂದು ಸಂಸಾರದಲ್ಲಿ ಹೆಂಡತಿ ಮಕ್ಕಳು, ಒಬ್ಬ ಗಂಡ ಎಷ್ಟು ಕಷ್ಟಪಡ್ತಾನೆ ಹೊರಗಡೆ, ಅದನ್ನ ಇವತ್ತು ಯಾರು ನೋಡ್ಕೊಂತ ಇಲ್ಲ. ಬೆಳಿಗ್ಗೆ ಎದ್ರೆ ಮನೇಲಿ ಜಗಳ, ಡೈವರ್ಸು, ಪ್ರತಿ ದಿವಸ ನೋಡ್ತಾ ಇದ್ದೀರಾ. ಇದ್ರ ಬಗ್ಗೆ ಎಲ್ಲ ನಮ್ಮ ಜನತೆಗೆ, ಓದ್ತಕ್ಕಂಥ ಮಕ್ಕಳಿಗೆ ಮತ್ತೆ ಸಂಸಾರ ಮಾಡ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಹೆಂಗೆ ನಾವು ಅದನ್ನ ಕಷ್ಟಪಡ್ತಾರೆ, ನಮ್ಮ ಹೊರಗಡೆ ನಮ್ಮ ಗಂಡಸ್ರೊಳಗೆ ಏನು ಕಷ್ಟಪಡ್ತಾರೆ ಅನ್ನೋದನ್ನ ಈ ಸಿನಿಮಾ ಮುಖಾಂತರ ತೋರಿಸ್ಬೇಕು. ಇದರಿಂದ ಒಂದು 10 ಫ್ಯಾಮಿಲಿಗಳು ಡೈವರ್ಸ್ ಆಗಂತವು ಒಂದಾಗಿ ಬಾಳಿದ್ರೆ ಅವರೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಮೊದಲನೇದಾಗಿ ನಮಗೆ ಮಾಧ್ಯಮ ಮಿತ್ರರು 2-3 ವರ್ಷ ಆದ್ಮೇಲೆ ಭೇಟಿ ಮಾಡ್ತಾ ಇದ್ದೀನಿ. ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್.
ಹಾಗೆ ಚೇತನ್ ಸರ್ ಅವರ ಒಂದು ಇದಕ್ಕೆ ನಮ್ಗೆ ಅವರು ಈ ಒಂದು ಏನು ಪರಿಸರದ ಬಗ್ಗೆ ಇಟ್ಕೊಂಡು ಮಾಡ್ತಿದ್ವಿ, ಅವ್ರು ಬಂದು ನಮ್ಗೆ ಇದನ್ನ ಲಾಂಚ್ ಮಾಡ್ತಾ ಇರೋದು ನಮ್ಗೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ. ಅವರ ಆಶೀರ್ವಾದ ನಮ್ಗೆ ಬೇಕು. ಅಂತವ್ರು ಆಶೀರ್ವಾದ ಮಾಡಿದಾಗ ಅಷ್ಟೇ ನಮ್ಮ ಏನು ಪರಿಸರದ ಬಗ್ಗೆ ನಾವು ಒಂದು ಜನಕ್ಕೆ ಹೇಳಕ್ ಹೊರಟಿದ್ವಿ ಎಲ್ಲರಿಗೂ ರೀಚ್ ಆಗುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ.